ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಸೊ ಇತ್ತೀಚೆಗೆ ನಿಮಗೆ ರಿಪೋರ್ಟ್ಗಳ ಬಗ್ಗೆ, ಅದರಲ್ಲೂ ವರ್ಡ್ ರಿಪೋರ್ಟ್ಗಳ ಬಗ್ಗೆ ತುಂಬ ಹೆಚ್ಚಿನದಾಗಿ ಕ್ವಶನ್ ಬರ್ತಿದ್ದಾರೆ. ಯಾವುದು ಹೊಂದಿಸಿ ಬರೆಯಿರಿ ಅಂದರೆ ಮ್ಯಾಚ್ ದ ಫಾಲೋವಿಂಗಲ್ಲಿ, ಇಲ್ಲ ಡೈರೆಕ್ಟ್ ಯಾರು ಪ್ರಕಟಣೆ ಮಾಡಿದರು ಈ ರಿಪೋರ್ಟನ್ನು ಅಂಥೇಳಿ ಡೈರೆಕ್ಟ್ ಕ್ವಶನ್ನು. ನೀವು ಇದನ್ನು ಕರೆಂಟ್ ಅಫೇರ್ಸ್ ಓದಲಿಲ್ಲ ಅಂದರೆ ನಿಮಗೆ 1-2 ಮಾರ್ಕ್ಸ್ ಅಂತೂ ಪ್ರತಿ ಎಕ್ಸಾಮಲ್ಲೂ ಲಾಸ್ ಆಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ರಿಪೋರ್ಟ್ ವರ್ಡ್ ರಿಲೇಟೆಡ್ ವರ್ಡ್ ಇಂಟರ್ನ್ಯಾಷನಲ್ ರಿಲೀಸ್ ಮಾಡುವಂಥ ರಿಪೋರ್ಟ್ಗಳನ್ನು, ಕೆಲವು 10 ರಿಪೋರ್ಟ್ಗಳನ್ನು ನಾನು ಹಾಕಿದ್ದೀನಿ. ತುಂಬ ಇಂಪಾರ್ಟೆಂಟು, ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಮುಖ್ಯ. ನೋಡೋಣ ಬನ್ನಿ ರಿಪೋರ್ಟ್ಗಳನ್ನು. ಫಸ್ಟ್ ರಿಪೋರ್ಟ್ ಏನಿದೆ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ತುಂಬ ಇಂಪಾರ್ಟೆಂಟ್ ಇದು. ಸಂಸ್ಥೆ ಯಾರು ರಿಲೀಸ್ ಮಾಡ್ತಾರೆ ಇದನ್ನು? UNDP. ಯಾರು? UNDP ಅವರು. ಸೊ UNDP ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಥೇಳಿ. ಸೊ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಳಸುವ ಸೂಚ್ಯಂಕ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾವ ಸೂಚ್ಯಂಕ ಬಳಸುತ್ತೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಂಕ ಬಳಸುತ್ತೆ. ಏನೇನು ಅಂಶಗಳು ತೊಗೋತೀವಿ ನಾವು ಈ ರಿಪೋರ್ಟ್ ರಿಲೀಸ್ ಮಾಡಬೇಕಂದ್ರೆ? ಒಂದು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತೇಳಿ, ಜೀವನಾವಧಿ ಅಂದರೆ ಎಷ್ಟು ವರ್ಷ ಅವನು ಬದುಕ್ತಾನೆ ಅಂಥೇಳಿ. ಆ್ಯಾವ್ರೇಜ್ ಆಗಿ ಶಿಕ್ಷಣ ವರ್ಷಗಳು, ಎಷ್ಟು ವರ್ಷ ಅವನು ಸ್ಕೂಲಿಂಗ್ ಮಾಡ್ಕೊತಾನೆ ಅಂದರೆ ಸ್ಕೂಲಿಂಗ್ ಎಷ್ಟು ವರ್ಷ ಎಷ್ಟು ಜನ ಆ್ಯಾವ್ರೇಜ್ ಆಗಿ ಸ್ಕೂಲಿಂಗ್ ಹೋಗ್ತಾರೆ. ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಇನ್ಕಮ್ ಇದೆ ಆ್ಯಾವ್ರೇಜ್ ಆಗಿ ನಮ್ಮ ದೇಶದಲ್ಲಿ ನೋಡೋದಾದರೆ. ಸೊ ಇವು 3 ಟರ್ಮ್ ತಗೊಂಡು ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಯಾರು? UNDP ಅವರು. ಭಾರತದ ಸ್ಥಿತಿ ಏನಿದೆ? ಭಾರತದ ಸ್ಥಿತಿ ಅಂದರೆ ಭಾರತದ ರ್ಯಾಂಕ್ ಏನಿದೆ ಅಂದರೆ 130 ರ್ಯಾಂಕ್ ಇದೆ. 130 ಔಟ್ ಆಫ್ ಟೋಟಲ್ ಎಷ್ಟು? 193 ಕಂಟ್ರಿಗಳಲ್ಲಿ 130 ರ್ಯಾಂಕ್ ಇದೆ. ತುಂಬ ಇಂಪಾರ್ಟೆಂಟು. ಯಾವಾಗ ರಿಲೀಸ್ ಮಾಡಿರೋದಿದು? 2025ರಲ್ಲಿ. ವ್ಯಾಲ್ಯೂ ಏನಿದೆ? HD ವ್ಯಾಲ್ಯೂ ಏನಿದೆ? 0.685. ತುಂಬ ಇಂಪಾರ್ಟೆಂಟ್ ರಿಪೋರ್ಟ್, ಹಾಗಾಗಿ ಇದರ ವ್ಯಾಲ್ಯೂನು ನಿಮಗೆ ಗೊತ್ತಿರಬೇಕು. 0.685. ಯಾವ ಕ್ಯಾಟಗರಿಯಲ್ಲಿ ಬರುತ್ತಿದ್ದು? ಮೀಡಿಯಮ್ ಹ್ಯೂಮನ್ ಡೆವಲಪ್ಮೆಂಟ್ ನಮ್ಮ ದೇಶ ಬರುತ್ತೆ. ನಮ್ಮ ದೇಶ ಯಾವುದರಲ್ಲಿ, ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಮೀಡಿಯಮ್ ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ರಿಪೋರ್ಟ್ ಈಸ್ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್. ಹ್ಯಾಪಿನೆಸ್ ರಿಪೋರ್ಟ್ದು ನೋಡಬೇಕು. ವರ್ಲ್ಡ್ ಹ್ಯಾಪಿನೆಸ್ ಈ ರಿಪೋರ್ಟ್ ಬಗ್ಗೆ ನೋಡೋದಾದರೆ ಸಂಸ್ಥೆ ಯಾವುದು? ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತೇಳಿ, ಅಂದರೆ SDSN, ಯುನೈಟೆಡ್ ನೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಯಾವ ಡೇಟಾ ತಗೊಳುತ್ತೆ ಇದು? SDSN ಗಲ್ಲಪ್ ವರ್ಲ್ಡ್ ಪೋಲ್ ತಗೊಳುತ್ತೆ. ಗಲ್ಲಪ್ ವರ್ಲ್ಡ್ ಪೋಲ್ ಇದೆಯಲ್ಲ, ಅಲ್ಲಿಂದ ಡೇಟಾ ತಗೊಂಡು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಭಾರತದ ಸ್ಥಾನ ಏನಿದೆ? 118 ಇದೆ. ಟೋಟಲ್ ಎಷ್ಟು ಕಂಟ್ರಿಯಲ್ಲಿ? 147 ಕಂಟ್ರಿಗಳಲ್ಲಿ ಸಮೀಕ್ಷೆ ಮಾಡಿದಾಗ ಭಾರತದ ಸ್ಥಾನ ಬಂದು 118 ಇದೆ. ಯಾವುದು? 2025ರ ರಿಪೋರ್ಟು. ಮಾಪನ ಅಂಶಗಳು ಯಾವ್ಯಾವ ಅಂಶಗಳನ್ನು ನಾವು ತಗೋತೀವಿ? ಒಂದು, ಸೋಷಿಯಲ್ ಸಪೋರ್ಟು ಅಂದರೆ ಸಾಮಾಜಿಕ ಬೆಂಬಲ ಏನಿದೆ, ನಾವು ಹ್ಯಾಪಿ ಆಗಿರ್ಬೇಕಂದ್ರೆ ಸಾಮಾಜಿಕ ಬೆಂಬಲ ಏನು, ಮತ್ತು ದುಡ್ಡು ಎಷ್ಟಿದೆ ನಮ್ಮ ಹತ್ರ, ಪರ್ ಕ್ಯಾಪಿಟಾ ಇನ್ಕಮ್ಮು. ಅದರ ಜೊತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಏನು, ಎಷ್ಟು ವರ್ಷ ನಾವು ಬದುಕ್ತೀವಿ, ಜೀವನ ಆಯ್ಕೆ ಸ್ವಾತಂತ್ರ್ಯ, ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸ್ ಅಂಥೇಳಿ. ಜೀವನ ನಾವು ಚಾಯ್ಸ್, ನಮ್ಮ ಲೈಫನ್ನು ಹೆಂಗೆ ಚಾಯ್ಸ್ ತಗೋತೀವಿ. ಆಮೇಲೆ ಜೆನೆರೋಸಿಟಿ ಅಂತೇಳಿ ಒಂದು ಟರ್ಮ್ ಬರುತ್ತೆ. ಅದಾದಮೇಲೆ ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂತ ಮೇಲೆ ಈ ರಿಪೋರ್ಟ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಕೊಡುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂದರೆ ಹಸಿವಿನ ಸೂಚ್ಯಂಕ ಅಂತ ನೀವು ಕೇಳಿರ್ತೀರ. ಸಂಸ್ಥೆಗಳು ಯಾರ್ಯಾರು ರಿಲೀಸ್ ಮಾಡ್ತಾರೆ ಇದನ್ನು? NGOಸ್ಗಳನ್ನು ನಾವು ಅಂತೀವಿ. ಇದನ್ನು ಯಾರು ದೊಡ್ಡ ಮಟ್ಟದ ಸಂಸ್ಥೆ ಅಲ್ಲ, NGOಸ್ಗಳು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಸಂಸ್ಥೆಗಳು ಇದನ್ನು ರಿಲೀಸ್ ಮಾಡುತ್ತೆ. ಯಾರ್ಯಾರು? ಕನ್ಸರ್ನ್ ವರ್ಲ್ಡ್ ವೈಡು ಮತ್ತು ವೆಲ್ತ್ ಹಂಗರ್ ಲೈಫ್ ಅಂಥೇಳಿ, ವೆಲ್ತ್ ಹಂಗರ್ ಲೈಫು ಮತ್ತು ಕನ್ಸರ್ನ್ ವರ್ಲ್ಡ್ ವೈಡ್ ಅಂಥೇಳಿ. ಏನೇನು ಮಾಪನಾಂಶಗಳು ಬರುತ್ತೆ?
ಅಪೌಷ್ಟಿಕತೆ ಎಷ್ಟಿದೆ, ಅಂದರೆ ಅಂಡರ್ ನ್ಯೂರಿಷ್ಮೆಂಟ್ ಎಷ್ಟಿದೆ, ಒಬ್ಬ ಹಂಗರ್ ಇಂಡೆಕ್ಸಲ್ಲಿ ಅಂಡರ್ ನ್ಯೂರಿಷ್ಮೆಂಟನ್ನು ಒಂದು ಮಾಪನ ತಗೋತೀವಿ. ನೆಕ್ಸ್ಟು ಮಕ್ಕಳು ಕುಗ್ಗಿದ ಬೆಳವಣಿಗೆ, ಅಂದರೆ ಸ್ಟನ್ನಿಂಗ್, ಬೆಳವಣಿಗೆ ಆಗುವಾಗ ಎಷ್ಟು ಕುಗ್ಗಿದೆ, ನಾರ್ಮಲ್ ಪರ್ಸನ್ ಬೆಳವಣಿಗೆಗೂ ಹಂಗರ್ ಇರೋ ಪರ್ಸನ್ ಬೆಳವಣಿಗೆ ಎಷ್ಟಿದೆ. ಮಕ್ಕಳ ದೌರ್ಬಲ್ಯ, ವೇಸ್ಟಿಂಗ್, ಎಷ್ಟು ದೌರ್ಬಲ್ಯ ಅಂದರೆ ದೌರ್ಬಲ್ಯವಾಗಿದ್ದಾನೆ ಅಂತೇಳಿ, ಯಾವುದೇ ಕೆಲಸ ಮಾಡೋಕ್ಕೂ ದೌರ್ಬಲ್ಯವಾಗಿರ್ತಾನೆ. ಮಕ್ಕಳ ಸಾವು, ಚೈಲ್ಡ್ ಮೋರ್ಟಾಲಿಟಿ ಬಗ್ಗೆ ಇಷ್ಟು 4 ಅಂಶಗಳನ್ನು ನೋಡ್ತೀವಿ ನಾವು. ಯಾವುದು? ಅಪೌಷ್ಟಿಕತೆ, ಮಕ್ಕಳ ಕುಗ್ಗಿದ ಬೆಳವಣಿಗೆ, ಮಕ್ಕಳ ದೌರ್ಬಲ್ಯ ಮತ್ತು ಮಕ್ಕಳ ಸಾವು. ಭಾರತದ ಸ್ಥಿತಿ ನೋಡೋಣ. ಭಾರತದ ರ್ಯಾಂಕ್ ಎಷ್ಟಿದೆ? ಭಾರತದ ರ್ಯಾಂಕ್ ಎಷ್ಟಿದೆ? 102 ಇದೆ. ಎಷ್ಟಿದೆ? 102 ಇದೆ. ಎಷ್ಟು? ಟೋಟಲ್ 123 ಕಂಟ್ರಿಗಳಲ್ಲಿ ನಮಗೆ ಭಾರತದ ರ್ಯಾಂಕ್ ಬಂದು 102 ಇದೆ. ಇದು 2005ರ ರಿಪೋರ್ಟ್. ಇದು ಸ್ಕೋರ್ ಎಷ್ಟು ತಗೊಂಡಿದೆ? 25/8 ತಗೊಂಡಿದೆ. ಇದು ಎಷ್ಟು? 25.8 ಬರುತ್ತೆ. ಅಂದರೆ ಭಾರತ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಸೀರಿಯಸ್ ಲೆವೆಲ್ ಆಫ್ ಹಂಗರ್, ಅಂದರೆ ತುಂಬ ಸೀರಿಯಸ್ ಲೆವೆಲಿಗೆ ಹೋಗಿದೆ ನಮ್ಮ ಹಂಗರ್ ಇಂಡೆಕ್ಸ್ ಭಾರತದ. ನೆಕ್ಸ್ಟ್ ರಿಪೋರ್ಟು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಅಂದರೆ ಕರಪ್ಷನ್ ಬಗ್ಗೆ ರಿಪೋರ್ಟ್ ಕೊಡ್ತಿದೆ, ಎಷ್ಟು ಕರಪ್ಷನ್ ಇದೆ ಈ ದೇಶದಲ್ಲಿ ಅಂತೇಳಿ. ಸಂಸ್ಥೆ ಯಾರು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಅಂದರೆ ಇದೊಂದು ಏಜೆನ್ಸಿ. ಯಾವುದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಭಾರತದ ಸ್ಥಿತಿ ಏನಿದೆ? 91 ರ್ಯಾಂಕ್ ಇದೆ ಭಾರತ 182 ಕಂಟ್ರಿಗಳಲ್ಲಿ. ಸ್ಕೋರ್ ಎಷ್ಟು ತೊಗೊಂಡಿದೆ? 39ನಲ್ಲಿ 100 ಪಾಯಿಂಟ್ಸಲ್ಲಿ 39 ತಗೊಂಡಿದೆ. ಹಾಗಾದರೆ ಭಾರತವು ಕರಪ್ಷನ್ ನಡೀತಿದೆ ಭಾರತದಲ್ಲಿ. ಅಂದರೆ 0 ಅಂದರೆ ಹೈಲಿ ಕರಪ್ಟೆಡ್ಡು, 100 ಅಂದರೆ ವೆರಿ ಕ್ಲೀನ್. ನೆಕ್ಸ್ಟ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್. ಸಂಸ್ಥೆ ಯಾವುದು? ವಿಪೋ ಅಂತೇಳಿ, ಅಂದರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್. ಇದೊಂದು UN ಏಜೆನ್ಸಿ. ಗ್ಲೋಬಲ್ ಇನೋವೇಷನ್ ಅಂದರೆ ಬೆಳವಣಿಗೆ, ನ್ಯೂನ್ಯತೆ ಬಗ್ಗೆ ಕೊಡುವಂಥ ರಿಪೋರ್ಟ್. ಇದು ಕೇಂದ್ರೀಕರಣ ಏನೇನು ತಗೊಳುತ್ತೆ ಇದರಲ್ಲಿ? ಪೇಟೆಂಟ್ಗಳು ತಗೊಳುತ್ತೆ, ಸಂಶೋಧನೆ ರಿಸರ್ಚ್ ಬಗ್ಗೆ ನೋಡುತ್ತೆ, ತಂತ್ರಜ್ಞಾನ ಟೆಕ್ನಾಲಜಿ ಬಗ್ಗೆ ನೋಡುತ್ತೆ, ಮತ್ತು ಸ್ಟಾರ್ಟಪ್ಗಳ ಬಗ್ಗೆ ನೋಡುತ್ತೆ. ಸ್ಟಾರ್ಟಪ್ ಪರಿಸರ, ಅಂದರೆ ನಾನು ಹೊಸದಾಗಿ ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಪರಿಸರ ಏನಿದೆ. ಭಾರತದ ರ್ಯಾಂಕ್ ಎಷ್ಟಿದೆ? 38 ಔಟ್ ಆಫ್ 132 ಕಂಟ್ರಿ, ಅಂದರೆ 132 ಕಂಟ್ರಿಗಳಲ್ಲಿ ಭಾರತದ ರ್ಯಾಂಕು 38 ಇದೆ 2025 ರಿಪೋರ್ಟ್ ಪ್ರಕಾರ. ಭಾರತ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಟಾಪ್ ಇನೋವೇಟರ್ ಅಮಾಂಗ್ ಲೋವರ್ ಮಿಡಲ್ ಇನ್ಕಮ್ ಎಕನಾಮಿ. ಮಿಡಲ್ ಇನ್ಕಮಲ್ಲಿ ಲೋವರ್ ಸ್ಥಾನದಲ್ಲಿದೆ. ಲೋವರ್ ಸ್ಥಾನದಲ್ಲಿರೋದ್ರಲ್ಲಿ ಟಾಪ್ ಇನೋವೇಟರ್. ಈ ಲೋವರ್ ಇನ್ಕಮ್ ಮಿಡಲ್ ಇನ್ಕಮ್ ಅಂದರೆ ಲೋವರ್ ಮಿಡಲ್ ಇನ್ಕಮ್ ಕ್ಯಾಟಗರಿಯಲ್ಲಿ ಟಾಪ್ ಇನೋವೇಟರ್ ನಮ್ಮದು. ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ನೆಕ್ಸ್ಟ್ ಬರೋದು ಯಾವುದು? ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ಸಂಸ್ಥೆ ಯಾವುದು? ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತೇಳಿ. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ. ಭಾರತದ ಸ್ಥಾನ ಎಷ್ಟು? 151 ಔಟ್ ಆಫ್ 180 ಕಂಟ್ರಿಗಳಲ್ಲಿ. ಇದು ಎಷ್ಟನೇದು? ಇದು 2025ರ ರಿಪೋರ್ಟ್ ಇದು. ಸೊ ನೀವು ಇಲ್ಲಿ ತಿಳ್ಕೊಬೇಕು, ನಮ್ಮ ಪ್ರೆಸ್ ಅವರ್ಗೆ ಫ್ರೀಡಮ್ಮು ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ ನಮ್ಮ ದೇಶದಲ್ಲಿ. ನೀವೆಲ್ಲ ನ್ಯೂಸ್ ನೋಡ್ತಿರಲ್ಲ, ಅಷ್ಟೊಂದು ಸತ್ಯ ಘಟನೆಗಳು ಇರಲ್ಲ. ದಯವಿಟ್ಟು ನ್ಯೂಸ್ ನೋಡೋದು ಬಿಟ್ಟು ಇಂಪಾರ್ಟೆಂಟು ಬೇಕಾದ್ರೆ ಯೂಟ್ಯೂಬಲ್ಲಿ ಕೆಲವರು ಹೇಳ್ತಿರ್ತಾರಲ್ಲ, ಅದು ಮ್ಯಾಕ್ಸಿಮಮ್ ಸತ್ಯ ಇರುತ್ತೆ. ಮತ್ತು ಪೇಪರ್ಗಳನ್ನು ಓದ್ರಿ ಸಾಕು. ನೆಕ್ಸ್ಟ್ 7ನೇದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಸಂಸ್ಥೆ ಯಾವುದು? ವರ್ಲ್ಡ್ ಎಕನಾಮಿಕ್ ಫಾರಮ್. ಭಾರತದ ಸ್ಥಾನ ಎಷ್ಟಿದೆ? 63 ಔಟ್ ಆಫ್ 120 ಕಂಟ್ರಿಗಳಲ್ಲಿ. 120 ಕಂಟ್ರಿಗಳಲ್ಲಿ 63ನೇ ಸ್ಥಾನ ಇದೆ ಎನರ್ಜಿ ಟ್ರಾನ್ಸಿಷನಲ್ಲಿ. ಅಂದರೆ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾವು ಎನರ್ಜಿ ಎಷ್ಟು ನಮ್ಮ ದೇಶದಲ್ಲಿ ಯಾವ ಥರ ಬಳಕೆ ಇದೆ, ಟ್ಯಾಕ್ಸ್ ಏನಿದೆ, ಮತ್ತು ಹೆಂಗೆ ಗೌರ್ಮೆಂಟ್ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ, ಅದಕ್ಕೆ ಒಂದು ರ್ಯಾಂಕ್ ಕೊಟ್ಟಿರೋದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸು. ಯಾವುದು? ವರ್ಲ್ಡ್ ಎಕನಾಮಿಕ್ ಫಾರಮ್. ನೆಕ್ಸ್ಟ್ ರಿಪೋರ್ಟ್ ಬಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಅಂದರೆ ಲಿಂಗತ್ವದ ರಿಪೋರ್ಟು. ಹೆಣ್ಣು ಗಂಡು ಎಷ್ಟು ಡಿಫ್ರೆನ್ಸಲ್ಲಿದೆ ಅದನ್ನು ನಾವು ಸಂಸ್ಥೆ ಯಾರು ಪ್ರೊಡ್ಯೂಸ್ ಮಾಡ್ತಾರೆ? ಯಾರು? ವರ್ಲ್ಡ್ ಎಕನಾಮಿಕ್ ಫಾರಮ್. ವರ್ಲ್ಡ್ ಎಕನಾಮಿಕ್ ಫಾರಮ್. ಭಾರತದ ಸ್ಥಾನ ಎಷ್ಟಿದೆ ಇದರಲ್ಲಿ?
131 ಇದೆ. ಔಟ್ ಆಫ್ ಟೋಟಲ್ ಎಷ್ಟು 148 ಕಂಟ್ರಿಗಳಲ್ಲಿ 131ನೇ ಸ್ಥಾನ ಇದೆ. ಅಂದರೆ ಜೆಂಡರ್ ಗ್ಯಾಪ್, ಗಂಡು ಹೆಣ್ಣು ಅನ್ನೋದು ಡಿಫ್ರೆನ್ಸು ಭಾಳ ಇದೆ ನಮ್ಮ ದೇಶದಲ್ಲಿ. ಅಂಶಗಳು ನೋಡೋದಾದರೆ ಹೆಣ್ಮಕ್ಳು ಆರ್ಥಿಕ ಪಾಲ್ಗೊಳ್ಳುವಿಕೆ ತಗೊಳುತ್ತೆ. ಶಿಕ್ಷಣದಲ್ಲಿ ಹೆಣ್ಮಕ್ಳು ಎಷ್ಟು ಪಾರ್ಟಿಸಿಪೇಷನ್ ಇದೆ, ಆರೋಗ್ಯದಲ್ಲಿ ಎಷ್ಟು ಪಾರ್ಟಿಸಿಪೇಷನ್ ಇದೆ, ರಾಜಕೀಯ ಸಬಲೀಕರಣದಲ್ಲಿ ಹೆಣ್ಮಕ್ಳ ಪಾರ್ಟಿಸಿಪೇಷನ್ ಏನಿದೆ ಅಂತೇಳಿ ಇವು ಅಂಶಗಳು ನಾವು ನೋಡಬೇಕು. ನೆಕ್ಸ್ಟ್ 9ನೇ ರಿಪೋರ್ಟ್ ಬಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಇದನ್ನು? ವರ್ಲ್ಡ್ ಬ್ಯಾಂಕ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಲಾಸ್ಟ್ ರಿಲೀಸ್ ಆಗಿರೋದು 2020. ಸೊ ಇದನ್ನು ವರ್ಲ್ಡ್ ಬ್ಯಾಂಕ್ ಅವರು ಬಂದ್ ಮಾಡಿದ್ದಾರೆ 2020 ಲಾಸ್ಟ್ ರಿಲೀಸು. ನಿಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ಪ್ರೊಡ್ಯೂಸ್ ಮಾಡ್ತಾರಂತ ರಿಲೀಸ್ ಮಾಡ್ತಾರಂತ ನಿಮ್ಗೆ ಗೊತ್ತಿರಬೇಕು, ವರ್ಲ್ಡ್ ಬ್ಯಾಂಕ್ ಅವರು. ಭಾರತದ ಸ್ಥಾನ ಆವಾಗ ಎಷ್ಟಿತ್ತು? 63 ಇತ್ತು. 190 ಕಂಟ್ರಿಗಳಲ್ಲಿ 63ನೇ ಸ್ಥಾನ ಇತ್ತು. ಲಾಸ್ಟ್ ರಿಪೋರ್ಟ್ ಬಂದು ಡೆಮೋಕ್ರಸಿ ಇಂಡೆಕ್ಸ್ ಅಂಥೇಳಿ. ಡೆಮೋಕ್ರಸಿ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಇದನ್ನು? ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ ಅಂಥೇಳಿ. ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್. ಭಾರತದ ಸ್ಥಾನ ಏನಿದೆ? 41 ಔಟ್ ಆಫ್ 167. ಯಾವುದು? ಇದು 2004ದೇ ರಿಪೋರ್ಟು. 2025 ಬಿಟ್ಟಿಲ್ಲ. 41 ಔಟ್ ಆಫ್ 167ನೇ ಸ್ಥಾನ ಇದೆ. ಕ್ಯಾಟಗರಿ ಯಾವುದರಲ್ಲಿ ಬರುತ್ತೆ ನಮಗೆ? ಫ್ಲೇವ್ಡ್ ಡೆಮೋಕ್ರಸಿ ಅಂದರೆ ಅಪೂರ್ಣ ಪ್ರಜಾಪ್ರಭುತ್ವ. ಫುಲ್ ಪ್ರಜಾಪ್ರಭುತ್ವ ಇಲ್ಲ, ಅಪೂರ್ಣ ಪ್ರಜಾಪ್ರಭುತ್ವ ಇದೆ ಅಂಥೇಳಿ ಡೆಮೋಕ್ರಸಿ ಇಂಡೆಕ್ಸ್ ಹೇಳುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟು. 10 ಇಂಪಾರ್ಟೆಂಟ್ ವರದಿಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇದನ್ನು ರಿವೈಸ್ ಮಾಡ್ಕೊಳ್ರಿ. ಆಮೇಲೆ ಈ ವರ್ಷ ಏನಾದ್ರು ರಿಪೋರ್ಟ್ ಬಂತಂದರೆ ಆ್ಯಡ್ ಮಾಡಿಕೊಡ್ರಿ ಆ ರಿಪೋರ್ಟದ್ದು ರ್ಯಾಂಕ್ಗಳನ್ನು. ನಿಮಗೆ ಭಾಳ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1ರಿಂದ 2 ಕ್ವಶನ್ ಅಂತೂ ನಿಮಗೆ ಪಕ್ಕ ಕೇಳ್ತಾರೆ. ಸೊ ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.